ಗೆಳೆಯರೆ, ಒಂದು ಸಂಸ್ಥಾನದ, ಒಂದು ಸಾಮ್ರಾಜ್ಯದ ಅಥವಾ ಒಂದು ಊರಿನ ಇತಿಹಾಸವನ್ನು ತಿಳಿದುಕೊಳ್ಳುವುದರಲ್ಲಿ ಶಿಲಾಶಾಸನಗಳು ಎಷ್ಟು ಮುಖ್ಯವಾದ ಆಧಾರವನ್ನು ಒದಗಿಸ್ತವೋ ಹಾಗೇನೆ ಅಲ್ಲಿ ದೊರೆಯುವಂತಹ ಕಲ್ಲುಗಳು ಅಂದರೆ ಮಹಾಸತಿ ಕಲ್ಲುಗಳು ಅಂದರೆ ಮಾಸ್ತಿ ಕಲ್ಲುಗಳು, ವೀರಗಲ್ಲುಗಳು ಹಾಗೂ ಇತರೆ ಕಲ್ಲಿನ ಮೇಲೆ ಕೆತ್ತಿರುವಂತಹ ಚಿತ್ರಗಳು ಕೂಡ ಅಷ್ಟೇ ಮುಖ್ಯವಾದ ವಿಚಾರಗಳನ್ನು ನಮಗೆ ತಿಳಿಸುತ್ತೆ. ಅಂದು ಏನಾಗಿತ್ತು, ಹೆಂಗಿತ್ತು, ಜನರು ಹೇಗೆ ಬದುಕಿದ್ರು ಅನ್ನೋದ್ರ ವಿಚಾರಗಳನ್ನು ಕೂಡ ನಮಗೆ ತಿಳಿಸುತ್ತೆ. ಅಂತಹ ಕೆಲವು ಕಲ್ಲುಗಳ ಬಗ್ಗೆ ಇವತ್ತು ನಾನು ನಿಮ್ಮಲ್ಲಿ ಮಾತಾಡೋದಕ್ಕೆ ಬಂದಿದ್ದೇನೆ. ಈಗ ನೀವು ನೋಡ್ತಾ ಇರುವಂತಹ ಕಲ್ಲು ಇದು ವೀರಗಲ್ಲು. ಇದು ವೀರಗಲ್ಲು ಅಂತ ಕರೀತಾರೆ. ನೀವು ಸರಿಯಾಗಿ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಒಬ್ಬ ವೀರನ ಚಿತ್ರ ಇದೆ, ಅಂದರೆ ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧ ಮಾಡುವಂತಹ ಒಬ್ಬನ ಚಿತ್ರ ಇದೆ. ಆತ ತಾನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಈ ವೀರಗಲ್ಲುಗಳನ್ನು ಯಾಕೆ ನೆಡ್ತಾ ಇದ್ರು ಆ ಕಾಲದಲ್ಲಿ ಅಂತಂದರೆ, ಸೈನಿಕರು ಯುದ್ಧಗಳಲ್ಲಿ ಸಾಯ್ತಿದ್ರು. ಅಂದರೆ ರಾಜನ ಜೊತೆ ಯುದ್ಧಕ್ಕೆ ಹೋದಾಗ ಸೈನಿಕರು ಏನಾಗ್ತಿದ್ರು, ವೀರಮರಣವನ್ನು ಹೋರಾಡ್ತಾ ಅಪ್ತಾ ಇದ್ರು. ಸೊ ಹೋರಾಡುತ್ತಾ ಹಾಗೆ ಸತ್ತಂತಹವರ ದೇಹ ಬಹುಶಃ ಭಾಳಷ್ಟು ಕಡೆ ಅವ್ರ ಊರಿಗೆ ತಲುಪ್ತಾ ಇರಲಿಲ್ಲ. ಯಾಕೆಂದರೆ ಈಗ ಉದಾಹರಣೆಗೆ ತಗೊಂಡ್ರೆ, ಗಜಪತಿ ರಾಜನ ಮೇಲೆ ಶ್ರೀಕೃಷ್ಣದೇವರಾಯ ಯುದ್ಧಕ್ಕೆ ಹೋದಾಗ ಒರಿಸ್ಸಾ ಅವ್ರಿಗೆ ಯುದ್ಧಕ್ಕೆ ಹೋದರು. ಭಾಳಷ್ಟು ಸೈನಿಕರು ಅಲ್ಲೇ ಸತ್ತೋದ್ರು. ಆ ಸೈನಿಕರ ನೆನಪಿಗಾಗಿ ಅವರು ಸತ್ತಂತಹ ವಿಷಯ ತಿಳಿದಂತಹ ಅವ್ರ ಊರಿನವರು ಏನು ಮಾಡೋರು, ಅವರ ಹೆಸರಿಗಾಗಿ ಒಂದು ಕಲ್ಲನ್ನು ನೆಟ್ಟು ಅದರ ಮೇಲೆ ಆ ಚಿತ್ರವನ್ನು ಕೆತ್ತವರು. ಹೇಗಿರ್ತಿತ್ತು ವೀರಕಲ್ಲನ್ನು ನೀವು ಸ್ವಲ್ಪ ಒಂದು ಸಲ ಸರಿಯಾಗಿ ನೋಡ್ರಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕೈಯಲ್ಲಿ ಕತ್ತಿ ಹಿಡಿದಂಥದ್ದು, ಆತನ ಪೋಷಾಕಗಳನ್ನು ತಿಳ್ಕೊಬೋದು, ಆತನ ತಲೆಗೆ ಹಾಕಿರುವಂತಹ ಏನು ಶಿರಸ್ತ್ರಾಣ ಅಂತ ಏನು ಕರಿತೀವಿ, ಹೆಲ್ಮೆಟ್, ಅದನ್ನು ನೋಡ್ಬೋದು. ಮತ್ತು ಆತ ವೈಷ್ಣವನೋ ಅಥವಾ ಶೈವನೋ, ವೈಷ್ಣವ ಆಗಿದ್ರೆ ಆತ ಸ್ವರ್ಗಕ್ಕೆ ಹೋಗೋ ಥರ, ಅಥವಾ ಆತ ಶೈವ ಆಗಿದ್ರೆ ಕೈಲಾಸಕ್ಕೆ ಹೋಗೋ ಥರ ಲಿಂಗದ ಚಿತ್ರ ಮೇಲ್ಗಡೆ ಇರುತ್ತೆ, ಒಂದು ಕೈಯಲ್ಲಿ ಲಿಂಗದ ಚಿತ್ರ ಇರುತ್ತೆ. ಸೊ ಆತನ ವೀರಗಚ್ಚೆ ಇವೆಲ್ಲವನ್ನು ನೋಡ್ಬೋದು. ಆತ ಹಿಂದೆ ಬಿಟ್ಟು ಹೋಗಿರುವಂತಹ ಆತನ ಹೆಂಡತಿ ಮಕ್ಕಳನ್ನ ನೋಡ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಸತಿ ಸಹಗಮನ ಕೂಡ ಆಗ್ತಾ ಇತ್ತು. ಅದನ್ನು ಮುಂದಿನ ಕಲ್ಲಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸೊ ಇದನ್ನು ಇಲ್ಲಿ ನೀವು ಸರಿಯಾಗಿ ನೋಡಿದ್ರೆ ಆಗಿನ ಕಾಲದ ಇತಿಹಾಸದ ಚಿತ್ರಣ ಕೂಡ ಸಿಗುತ್ತೆ ನಿಮಗೆ. ಮತ್ತು ವೀರಗಲ್ಲುಗಳನ್ನು ಯಾಕೆ ನೆಡ್ತಾ ಇದ್ರು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಕಲ್ಲಿನ ಚಿತ್ರ ನಿಮ್ಮ ಕಣ್ಣಿಗೆ ಕಾಣೋದು ಅಂತಂದರೆ ಸತಿ ಕಲ್ಲು ಅಂತ. ಸತಿ ಕಲ್ಲು ಅಂದರೆ ಇದನ್ನು ಮಹಾಸತಿ ಕಲ್ಲು ಅಂತ ಕೂಡ ಕರಿತೀವಿ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಆ ತುರುಬುಗಳನ್ನು ನೋಡ್ಬೋದು. ಇವನ್ನ ಗಂಡು ಮಕ್ಕಳು ಕೂಡ ಆ ಕಾಲದಲ್ಲಿ ತುರುಬುಗಳನ್ನು ಕಟ್ತಾ ಇದ್ರು ಅನ್ನೋ ವಿಷಯ ಇಲ್ಲಿ ನಮಗೆ ತಿಳಿಯುತ್ತೆ. ಹೀಗೆ ಹೆಣ್ಮಕ್ಳು ಕೂಡ ತುರುಬನ್ನು ನೋಡ್ಬೋದು. ಈಕೆ ಸತಿ ಕಲ್ಲನ್ನು ಯಾಕೆ ನೆಡ್ತಾ ಇದ್ರು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸತಿ ಕಲ್ಲನ್ನು ಯಾರಾದರೂ ತಮ್ಮ ಗಂಡ ಯುದ್ಧದಲ್ಲಿ ಸತ್ತರೆ, ಅಥವಾ ಏನಾದರೂ ಕಾಯಿಲೆ ಬಂದು ಸತ್ತರೆ, ಅಥವಾ ಊರಿಗಾಗಿ ಹೋರಾಡಿ ಸತ್ತರೆ, ಆತನ ಜೊತೆಯಲ್ಲಿ ತಾನೂ ಕೂಡ, ಯಾರು ಹೆಂಡತಿ ಕೂಡ ಆತನ ಚಿತೆಗೆ ಹಾರಿ ಪ್ರಾಣ ಬಿಟ್ಟರೆ, ಅಥವಾ ಆತನ ಜೊತೆ ಈಗ ವೈಷ್ಣವರಲ್ಲಿ, ಬ್ರಾಹ್ಮಣರಲ್ಲಿ ಏನಾಗುತ್ತೆ ಅಂದರೆ ಹೆಣನ ಸುಡೋ ಅಂತಹ ಪದ್ಧತಿ ಇರುತ್ತೆ, ಶವವನ್ನು ಸುಡುತ್ತಾರೆ. ಅದೇ ಶೈವರಾದರೆ ಗುಂಡಿ ತೆಗೆದು ಸಮಾಧಿ ಮಾಡುವಂತಹ ಇದಿರುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಮಾಡೋರು, ಸಮಾಧಿಯಲ್ಲಿ ಕೂತು ಗಂಡನ ಜೊತೆ ತಮ್ಮ ಮೇಲೆ ಮಣ್ಣು ಹಾಕಿಸ್ಕೊಳ್ಳೋರು. ಈ ಇನ್ಸಿಡೆಂಟ್ಸ್ನ, ಈ ಕಥೆಯನ್ನು ನಿಮಗೆ ಚೆನ್ನಾಗಿ ತಿಳ್ಕೋಬೇಕು ಅಂದರೆ ವಸುಧೇಂದ್ರ ಅವರ ಕಾದಂಬರಿ ತೇಜೋತುಂಗಭದ್ರದಲ್ಲಿ ಎಷ್ಟು ಕಣ್ಣಿಗೆ ಕಟ್ಟುವ ಥರ ಸತಿಯನ್ನು ವಿವರಿಸಿದ್ದಾರೆ. ನೀವು ಅದನ್ನು ಓದ್ಬೋದು. ಸೊ ಹೀಗೆ ಸತ್ತಂತಹ ಹೆಣ್ಣಿಗೋಸ್ಕರ, ಸತ್ತಂತಹ ಹೆಂಡತಿ ಅಥವಾ ಪತ್ನಿ, ಆಕೆ ಊರಿಗೆ ನೆಕ್ಸ್ಟ್ ದೇವ್ರ ಥರ ಪೂಜೆ ಮಾಡೋರು ಅವ್ರನ್ನ. ಸೊ ಆಗಿನ ನಂಬಿಕೆ ಅದು. ಅಂದರೆ ಏನು, ಗಂಡನ ಜೊತೆ ಯಾರು ಹೋದ್ರೆ ಗಂಡನ ಜೊತೆ ಆಕೆನೂ ಸ್ವರ್ಗಕ್ಕೆ ಹೋದ್ಲು ಅಂತೇಳಿ ಮಹಾಸತಿ ಅಂತೇಳಿ ಆಕೆ ಕಲ್ಲು ನೆಟ್ಟು ಆಕೆ ಊರು ದೇವರೇ ಆಗೋದು, ಅವ್ರ ವಂಶದವ್ರಿಗೆ ಬೆಲೆ ಸಿಗೋದು. ಅದೇ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಆ ಹೆಣ್ಣನ್ನು ಅನ್ಯಾಯವಾಗಿ ಆ ಗಂಡನ ಜೊತೆ ತನ್ನ ವೈಯಕ್ತಿಕ ಬದುಕನ್ನು ಹಾಳು ಮಾಡಿಕೊಂಡು ಗಂಡನ ಜೊತೆ ಸಾಯ್ತಾ ಇದ್ಲಲ್ಲ ಅಂತ ಮನುಷ್ಯತ್ವ ದೃಷ್ಟಿಯಿಂದ ನೋಡ್ಬೋದು. ಅಥವಾ ಆಕೆ ಸತ್ತು ಸ್ವರ್ಗವನ್ನು ಸೇರ್ತಾ ಇದ್ಲು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ಲು ಅನ್ನೋ ಥರ ಕೂಡ ನೋಡ್ಬೋದು. ಇದು ಈ ನೋಟ ನಿಮಗೆ ಬಿಟ್ಟಿದ್ದು. ಆ ನಂತರ ಸಿಗೋದು ನಿಮಗೆ
ಆನಂತರ ಸಿಗೋದು ವೀರಮಾಸ್ತಿ ಕಲ್ಲುಗಳು ಅಂತ. ಈ ವೀರಮಾಸ್ತಿ ಕಲ್ಲುಗಳನ್ನು ನೀವು ಸರಿಯಾಗಿ ನೋಡಿದ್ರೆ, ದೃಷ್ಟಿ ಹರಿಸಿದ್ರೆ, ಒಂದು ಕಡೆ ಕೈ ಮುಗಿದು ನಿಂತಿರುವಂತಹ ಗಂಡು, ಇನ್ನೊಂದು ಕಡೆ ಆಶೀರ್ವಾದ ಮಾಡ್ತಿರುವಂತಹ ಹೆಣ್ಣು. ಅಂದ್ರೆ ಇವರಿಬ್ರು ಗಂಡ ಹೆಂಡ್ತಿರು. ಗಂಡ ಯುದ್ಧದಲ್ಲಿ ಸೈನಿಕ ಆಗಿರ್ಬೋದು, ವೀರ ಮರಣವನ್ನು ಅಪ್ಪಿದ್ರೆ ಆತನ ಜೊತೆ ಹೆಂಡತಿ ಕೂಡ, ತಾನು ಕೂಡ ಗಂಡನ ಜೊತೆ ಸಮಾಧಿಯನ್ನ ಅಂದ್ರೆ ತನ್ನ ದೇಹವನ್ನು ತ್ಯಾಗ ಮಾಡಿದ್ರೆ, ತನ್ನ ಬೆಂಕಿಗೆ ಬಿದ್ದು ಅಥವಾ ಆತನ ಸಮಾಧಿ ಜೊತೆ ತಾನು ಸತ್ತು ಹೋದ್ರೆ ಅದನ್ನ ವೀರಮಾಸ್ತಿ ಕಲ್ಲು ಅಂತ ಕರೆಯೋರು. ಅಂದ್ರೆ ವೀರ ಕೂಡ ಇರೋರು, ಇಲ್ಲಿ ಮಹಾಸತಿ ಕೂಡ ಇರೋರು, ಇಬ್ರು ಇದ್ರೆ ಅದನ್ನ ವೀರಮಾಸ್ತಿ ಕಲ್ಲು ಅಂತ ಕರೀತಾರೆ. ಮೇಲ್ಗಡೆ ನೀವು ಸಿಂಬಲ್ ನೋಡಬಹುದು, ಸೂರ್ಯ, ಚಂದ್ರ ಮತ್ತೆ 3 ನಾಮಗಳಿದೆ. ಅಂದ್ರೆ ಇವರು ವೈಷ್ಣವರು ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಸೂರ್ಯ ಚಂದ್ರರು ಇರೋವರೆಗೂ ಇವರ ಕೀರ್ತಿ ಹೀಗೆ ಉಳಿಲಿ ಅನ್ನೋ ಉದ್ದೇಶ ಕೂಡ ಅದರಲ್ಲಿ ಕಾಣುತ್ತೆ. ಸೊ ಇದು ವೀರಮಾಸ್ತಿ ಕಲ್ಲು, ವೀರ ಮಹಾಸತಿ ಕಲ್ಲು ಅಂತೀವಿ. ಇದನ್ನ ಗ್ರಾಮ್ಯ ಪದದಲ್ಲಿ ಏನಾಗಿದೆ ಅಂದ್ರೆ, ಜಾನಪದ ಶೈಲಿಯಲ್ಲಿ ಮಹಾಸತಿ ಅನ್ನೋದು ಮಾಸ್ತಿ ಅಂತ ಆಗಿದೆ. ಸೊ ಇನ್ನೊಂದು ವೀರಗಲ್ಲನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಆ ನಂತರ ಮುಖ್ಯವಾದ್ದು ಇನ್ನೊಂದು, ನಾನು ಮೊನ್ನೆ ಹಂಪಿಗೆ ಹೋದಾಗ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ನೋಡಿದಂತಹ ಇನ್ನೊಂದು ಚಿತ್ರ ಅಂತಂದ್ರೆ, ಇಲ್ಲಿ